ಹಣಬಲದ ಮುಂದೆ ಗೆಲ್ಲೋದಷ್ಟು ಸುಲಭನಾ? ತೋಳಬಲವೇ ನಿರಂತರವಾಗಿ ಗೆಲ್ಲಂತ ಉದಾಹರಣೆಗಳಿಲ್ಲ. ನಿಸ್ಸಂಶಯವಾಗಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಗೆಲ್ತಾರೆ. ಶ್ರೀಮಂತರನ್ನ ಸ್ಪರ್ಧೆ ಮಾಡಿರುವ ಚುನಾವಣೆಯಲ್ಲಿ ಬಡವನೊಬ್ಬ ಗೆದ್ದಂತ ಉದಾಹರಣೆಗಳು ಸಾಕಷ್ಟಿದೆ. ವಿಧಾನಸೌಧದಲ್ಲಿ ಕುಡಿಯುವ ನೀರಿಲ್ದಿದ್ದವರಿಗೆ, ನಡೆಯುವ ದಾರಿ ಇಲ್ದಿದ್ದವರಿಗೆ, ಮನೆ ಇಲ್ದಿದ್ದವರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಮುಸಲ್ಮಾನರು ಈಗ ಬರ್ತೀವಿ ಅಂತಂದ್ರು ಬಿಜೆಪಿ ಓಪನ್ ಇದೆಯಾ? ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕುವಾಗ ನಾನು ಇಂಥದೇ ಜಾತಿ ಇಂಥದೇ ಧರ್ಮ ಅಂತೇಳಿ ಒಳಗೆ ಹಾಕಿರೋದಿಲ್ಲ. ವಿಶ್ವದಲ್ಲಿ ಮುಸ್ಲಿಮರು ಎಲ್ಲರೂ ನೆಮ್ಮದಿಯಿಂದಿದ್ರೆ ಅದು ಭಾರತ ಭಾರತ ಭಾರತ. ಮುಸ್ಲಿಮರು ಯಾರು ಓಟಿಗೆ ಹಾಕ್ತಾರೆ ಬಿಡ್ತಾರೆ ಅನ್ನೋದು ಅವರಿಗೆ ಸಂಬಂಧಪಟ್ಟದ್ದು. ಹಾಗಾಗಿ 16,000 ಅಂತರದಲ್ಲಿ ನಾವು ಗೆಲ್ತಾ ಇದ್ದೇವೆ. ನೀವು ನಮಗೆ ಅಭಿನಂದನೆ ಹೇಳಿದ್ದೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600. ಬಡವ ಮತ್ತು ಬಲ್ಲಿದನ ಮಧ್ಯೆ ನಡೀತಾ ಇರುವಂತಹ ಈ ಸಮರದಲ್ಲಿ ಗೆಲುವು ಹೇಗೆ ಸಾಧ್ಯ ಆಗುತ್ತೆ ಅಂತ, ಹಣಬಲದ ಮುಂದೆ ಗೆಲ್ಲೋದಷ್ಟು ಸುಲಭನಾ ಅಂತ? ರಾಜಕಾರಣದಲ್ಲಿ ಹಣವೇ ಶಾಶ್ವತವಾಗಿ ಗೆದ್ದಂಥ ಉದಾಹರಣೆಗಳಿಲ್ಲ. ತೋಳಬಲವೇ ನಿರಂತರವಾಗಿ ಗೆಲ್ಲಂತ ಉದಾಹರಣೆಗಳಿಲ್ಲ. ಜನಾಭಿಪ್ರಾಯ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾಳೆ ಶಾಸಕನಾದವನೊಬ್ಬ ಈ ದುರ್ಬಲರ, ಧ್ವನಿ ಇಲ್ದಿದ್ದವರ, ಶಕ್ತಿಹೀನರ ಪರವಾಗಿ ಧ್ವನಿ ಎತ್ತಬಲ್ಲನ ಅನ್ನುವಂಥ ಚರ್ಚೆಗಳು ಬಂದಾಗ ನಿಸ್ಸಂಶಯವಾಗಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಗೆಲ್ತಾರೆ ಅಂತ ನಮ್ಗನ್ಸುತ್ತೆ. ಅನೇಕ ಸಾರಿ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಶ್ರೀಮಂತರನ್ನ ಸ್ಪರ್ಧೆ ಮಾಡಿರುವ ಚುನಾವಣೆಯಲ್ಲಿ ಬಡವನೊಬ್ಬ ಗೆದ್ದಂಥ ಉದಾಹರಣೆಗಳು ಸಾಕಷ್ಟಿದೆ. ಜನರ ಮನಸ್ಸಲ್ಲಿ ಈ ವಿಚಾರಗಳನ್ನು ತಿಳುವಳಿಕೆ ಮಾಡಬೇಕಾದಂಥ ಅಗತ್ಯ ಇದೆ. ಈ ನಮ್ಮ ಶ್ರೀನಿವಾಸ್ ಗೆದ್ರೆ ನಾಳೆ ಧ್ವನಿ ಇಲ್ದಿದ್ದವರಿಗೆ, ಶಕ್ತಿ ಇಲ್ದಿದ್ದವರಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ ಧ್ವನಿಯಾಗಿ ವಿಧಾನಸೌಧದಲ್ಲಿ ಕುಡಿಯುವ ನೀರಿಲ್ದಿದ್ದವರಿಗೆ, ನಡೆಯುವ ದಾರಿ ಇಲ್ದಿದ್ದವರಿಗೆ, ಮನೆ ಇಲ್ದಿದ್ದವರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಅದು ಶ್ರೀಮಂತರು ಯಾರಿಗೂ ಕೂಡ ಈ ಕಷ್ಟ ಗೊತ್ತಿಲ್ಲ ಅಂತ ಹೇಳಿದಾಗ, ನಾವು ಕಾರ್ಯಕರ್ತರು ಹೇಳಿದಾಗ ಜನಸಾಮಾನ್ಯ ಒಂದು ಒಪ್ಕೊಳ್ತಾರೆ, ನಮ್ಮ ಶ್ರೀನಿವಾಸ್ಗೆ ಮತ ಹಾಕ್ತಾರೆ, ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಹೊಂದಿದ್ದೇವೆ ನಾವು. ಓಕೆ ಸರ್, ಒಂದು ಕಡೆ ಮುಸಲ್ಮಾನರು ಕೂಡ ನಾವು ಈ ಬಾರಿ ಬಿಜೆಪಿ ಜೊತೆ ನಿಂತ್ಕೊಳ್ತೀವಿ, ನಮ್ಗೆ ಈಗಾಗಲೇ ಕಾಂಗ್ರೆಸ್ ಇಂದ ಅನ್ಯಾಯ ಆಗಿದೆ ಮತ್ತು ಬಿಜೆಪಿಯ ಗುಮ್ಮ ತೋರಿಸಿ ಹೆದರಿಸುವಂತಹ ದಿನಗಳು ಈಗ ಖತಮ್ ಅನ್ನುವಂತಹ ಸಂದೇಶ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರನ್ನು ಹೇಗೆ ಒಪ್ಕೊಳ್ಳುತ್ತೆ ಮುಸಲ್ಮಾನರನ್ನ, ಅಥವಾ ಮುಸಲ್ಮಾನರು ಈಗ ಬರ್ತೀವಿ ಅಂತಂದ್ರು ಬಿಜೆಪಿ ಓಪನ್ ಇದೆಯಾ ಅದಕ್ಕೆ ಅಂತ? ಈಗ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕುವಾಗ ನಾನು ಇಂಥದೇ ಜಾತಿ ಇಂಥದೇ ಧರ್ಮ ಅಂತೇಳಿ ಒಳಗೆ ಹಾಕಿರೋದಿಲ್ಲ. ಆದರೆ ಒಂದು ವಾಸ್ತವಿಕತೆ ಗೊತ್ತಿರಬೇಕು. ಇಲ್ಲಿಯ ಮುಸಲ್ಮಾನರಿಗೂ ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಮತ್ತು ನಿಮ್ಮ ಮೂಲಕ ನನ್ನ ಗಮನ ಸೆಳೀತಾ ಇದ್ದೇನೆ. ಪ್ರಪಂಚದಲ್ಲಿ, ಜಗತ್ತಿನಲ್ಲಿ, ವಿಶ್ವದಲ್ಲಿ ಮುಸ್ಲಿಮರು ಎಲ್ಲರೂ ನೆಮ್ಮದಿಯಿಂದಿದ್ರೆ ಅದು ಭಾರತ ಭಾರತ ಭಾರತ. ಅದನ್ನು ಬಿಟ್ಟು ನೀವು ಏನೇ ಮಾಡಿದರೂ ಕೂಡ ಇದಕ್ಕೆ ಅರ್ಥ ಇಲ್ಲ. ತಾತ್ಕಾಲಿಕವಾಗಿ ಯಾರನ್ನಾದ್ರೂ ತೋರಿಸಿ ಇದೊಂದು ದೊಡ್ಡ ಭೂತ, ನೀವು ಬರಬಾರ್ದು ಅಂತ ಹೇಳುವಂಥದ್ದು ಇರಲಿ, ಬಾಯಿ ಇಡಿಸುವಂಥದ್ದು ಇರಲಿ, ಇದು ಯಾರಿಗೂ ಕೂಡ ಅನ್ಸೋದಿಲ್ಲ. ಮುಸ್ಲಿಮರು ಯಾರು ಓಟಿಗೆ ಹಾಕ್ತಾರೆ ಬಿಡ್ತಾರೆ ಅನ್ನೋದು ಅವರಿಗೆ ಸಂಬಂಧಪಟ್ಟದ್ದು. ಆದರೆ ಮುಸಲ್ಮಾನರೆಲ್ಲರೂ ಸುರಕ್ಷಿತವಾಗಿದ್ದರೆ ಅದು ಮೋದಿ ಸರ್ಕಾರದ ಭಾರತದಲ್ಲಿ ಮಾತ್ರ ಅನ್ನೋದು ಒಂದ್ಸಾರಿ ನೆನಪು ಮಾಡಿಕೊಂಡು ಮತ ಚಲಾಯಿಸಿ ಅನ್ನೋದು ನನ್ನ ವಿನಂತಿ. ಓಕೆ, ಫೈನಲಿ ಸರ್, ಏನು ನಿರೀಕ್ಷೆ ಇದೆ? ಎಷ್ಟು ಲೀಡಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಸಂದೇಶ ಕೊಡ್ತೀರಿ ಅಂತ? ಅಂಕಿಅಂಶಗಳು ನಿಖರವಾಗಿ ನನ್ನ ಕೈಯಲ್ಲಿ ಎಲ್ಲೂ ಇಲ್ಲ. ಆದರೆ ವಾಸ್ತವಿಕವಾಗಿ ಬೂತ್ ಮಟ್ಟದಲ್ಲಿ, ಮನೆ ಮಟ್ಟದಲ್ಲಿ, ಸಾಮಾನ್ಯ ಜನರ ಮಟ್ಟದಲ್ಲಿ, ದುಡಿದವರ ಮಟ್ಟದಲ್ಲಿ, ಕಾರ್ಮಿಕರ ಮಟ್ಟದಲ್ಲಿ, ದುರ್ಬಲರ ಮಟ್ಟದಲ್ಲಿ ನಮ್ಮ ಬಿಜೆಪಿ ಶ್ರೀನಿವಾಸ್ ಬರಬೇಕು ಅಂತೇಳಿ ಅವರ ಒಡಲು ಮನಸ್ಸು ಹೇಳ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ. ಹಾಗಾಗಿ 16,000 ಅಂತರದಲ್ಲಿ ನಾವು ಗೆಲ್ತಾ ಇದ್ದೇವೆ. ನೀವು ನಮಗೆ ಅಭಿನಂದನೆ ಹೇಳಲಿಕ್ಕಿದ್ದೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳ ಖುಷಿ ಆಯ್ತು, ಭಾಳ ದಿನಗಳ ನಂತರ ಮಾತಾಡಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತುಗಳು. ಅದೇನೇ ಇರಲಿ, ಒಂದು ಕಡೆ ಶ್ರೀನಿವಾಸ ಶ್ರೀಮಂತಿಕೆ ಯಾವುದರಲ್ಲಿದೆ ಅಂತಂದರೆ ಹೃದಯವಂತಿಕೆಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ, ಮತ್ತು ಇದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ನೋಡೋಣ ಜನ ಹೇಗೆ ರಿಸಲ್ಟ್ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ದಾವಣಗೆರೆ ದಕ್ಷಿಣದಿಂದ.